ಬಾಂಬ್ ಸಿಡಿಸಿರುವ KN ರಾಜಣ್ಣ. ಇದುವೇ ಚದುರಂಗದ ಮೊದಲ ಸ್ಟೋರಿ, ಮುಗಿಯದ ಗುದ್ದಾಟ. ಪಕ್ಷದ ವಿರೋಧಿ ಏನಾದ್ರು ಮಾಡಿದರೆ ಅದು ಪ್ರೊಸೀಜರ್ ಇರ್ತದೆ. ಒಂದು ನೋಟಿಸ್ ಸರ್ವ್ ಮಾಡಿ ಅವ್ರು ರಿಪ್ಲೈ ತಗೊಂಡು ಆಮೇಲೆ ಮಾಡಬೇಕು. ಯಾರು ಹಾಗೆ ಸಾಧಿಸ್ತಾ ಇಲ್ಲ, ಯಾರು ಮಾಡ್ತಾ ಇಲ್ಲ. ಈ ಗುದ್ದಾಟ ಸದ್ಯಕ್ಕಂತೂ ಮುಗಿಯುವ ಲಕ್ಷಣ ಕಾಣ್ತಾ ಇಲ್ಲ. ಯಾಕಂದ್ರೆ ಒಂದಲ್ಲ ಒಂದು ಸ್ವರೂಪದಲ್ಲಿ ಇದು ಮುಂದುವರಿತಾ ಇದೆ. ಆಲ್ರೆಡಿ ಇಬ್ಬರ ವಿರುದ್ಧ ಆಕ್ಷನ್ ಆಗಿದೆ. ಮೂರನೇ ವ್ಯಕ್ತಿಯ ವಿರುದ್ಧ ಆಕ್ಷನ್ ಆಗುತ್ತಾ ಅನ್ನೋದ್ರ ಬಗ್ಗೆ, ಕ್ರಮ ಆಗುತ್ತಾ ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದ್ದಾವೆ. ಈ ಚರ್ಚೆಗಳು ಒಂದು ಭಾಗ. ಆದರೆ ಮತ್ತೊಂದು ಭಾಗ ಏನಂತ ಹೇಳಿದ್ರೆ, ಮೂರನೇ ವ್ಯಕ್ತಿಯ ಮೇಲೆ ಯಾವುದೇ ರೀತಿಯ ಕ್ರಮ ಆಗಬಾರದು ಅನ್ನುವಂತಹ ರೀತಿಯಲ್ಲಿ ಅದನ್ನು ತಡೆಯುವ ಪ್ರಕ್ರಿಯೆ ಬಹಳ ಜೋರಾಗಿ ಸಾಗ್ತಾ ಇದೆ. ಈ ಮೂರನೇ ವ್ಯಕ್ತಿ ಬೇರೆನ್ಯಾರು ಅಲ್ಲ, ಅದು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವರಾಗಿರ್ತಕ್ಕಂತಹ BZ ಜಮೀರ್ ಅಹಮದ್ ಖಾನ್. ಜಮೀರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಇಷ್ಟೆಲ್ಲ ರಂಪ ರಾಮಾಯಣ ರಾಧಾಂತಗಳು ನಡೀತಾ ಇದ್ದಾವೆ ಅನ್ನೋದಕ್ಕೂ ಕೂಡ ಬಹಳಷ್ಟು ಆಧಾರಗಳು ಸಿಗ್ತಾ ಇದ್ದಾವೆ. ಯಾಕಂದ್ರೆ ದಾವಣಗೆರೆ ದಕ್ಷಿಣ ಉಪಚುನಾವಣೆಗೆ ಸಂಬಂಧಿಸಿದಂತೆ ಅಲ್ಲಿ ಯಾವಾಗ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೇಳಲಾಯಿತು, ಅಲ್ಲಿಂದಲೇ ಶುರುವಾಗಿತ್ತು ದಾವಣಗೆರೆಯ ತಿಕ್ಕಾಟ. ಅದು ಈಗ ಮುಸ್ಲಿಂ ನಾಯಕತ್ವದ ಪರ ವಿರೋಧವಾದಂತಹ ಯುದ್ಧವಾಗಿ ಮಾರ್ಪಟ್ಟಿದೆ. ಕಾಂಗ್ರೆಸ್ನಲ್ಲಿ ಕಿಚ್ಚೆಬ್ಬಿಸಿರುವಂಥದ್ದು ದಾವಣಗೆರೆ ದಕ್ಷಿಣದ ಉಪಚುನಾವಣೆ. ಇಲ್ಲಿ ನಿಜಕ್ಕೂ ಕೂಡ ದಾವಣಗೆರೆ ದಕ್ಷಿಣದ ಉಪಚುನಾವಣೆ ಕಾಂಗ್ರೆಸ್ನಲ್ಲಿ ಕಿಚ್ಚೆಬ್ಬಿಸಿದೆ. ಮುಸ್ಲಿಂ ನಾಯಕರ ಮೇಲಿನ ಕ್ರಮಕ್ಕೆ ಜಮೀರ್ ಅಹಮದ್ ಖಾನ್ ಅವರು ಬಹಿರಂಗವಾಗಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಇದರ ನಡುವೆ ಸಿಎಂಗೆ ಮಾಟ ಮಂತ್ರ ಮಾಡಿರುವುದರ ಬಗ್ಗೆ KN ರಾಜಣ್ಣ ಅವರ ಆರೋಪವನ್ನ ಮಾಡ್ತಾ ಇದ್ದಾರೆ. ಸಿಎಂ ಅವರು ಹಿಂದಿನಂತಿಲ್ಲ, ಬಹುಶಃ ಯಾರು ಮಾಟ ಮಂತ್ರ ಮಾಡಿಸಿರಬಹುದು ಅನ್ನುವಂಥ ರೀತಿಯಲ್ಲಿ KN ರಾಜಣ್ಣ ಅವರು ಮಾತನಾಡ್ತಾ ಇದ್ದಾರೆ. ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಗುದ್ದಾಟ ಅದು ಸುಮ್ಮನೆ ನಡೆಯುವಂಥದ್ದಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಅದಕ್ಕೆ ಪೂರಕವಾಗಿಯೇ ನಾಯಕರುಗಳು ಮಾತನಾಡ್ತಾ ಇದ್ದಾರೆ. ಏಟಿಗೆ ಎದೆರೇಟು ಸಾಗ್ತಾ ಇದೆ. ಇಲ್ಲಿ ಮೊದಲನೇದಾಗಿ ನಾವು ಗಮನಿಸಬೇಕಾಗಿರುವಂಥದ್ದು, ಮುಸ್ಲಿಂ ಧರ್ಮಗುರುಗಳು ಬರೆದಿರುವಂತಹ ಒಂದು ಪತ್ರ. ಮುಸ್ಲಿಂ ಸಂಘಟನೆಗಳು ಈ ಪತ್ರವನ್ನ ಬರೆದಿದ್ದಾವೆ. ಮುಸ್ಲಿಂ ಧರ್ಮಗುರುಗಳು ಸೇರಿರ್ತಕ್ಕಂತಹ ಸಂಘಟನೆಗಳು ಈ ಪತ್ರವನ್ನ ಬರ್ತಾರೆ. ಉಲೇಮಾಗಳನ್ನು ಒಳಗೊಂಡಿರ್ತಕ್ಕಂತಹ ಮುಸ್ಲಿಂ ಧರ್ಮಗುರುಗಳು, ಉಲೇಮಾಗಳನ್ನು ಒಳಗೊಂಡಿರುವಂತಹ ಮುಸ್ಲಿಂ ಸಂಘಟನೆಯವರು ಈ ಪತ್ರವನ್ನ ಬರೆದಿದ್ದಾರೆ. ಮುಸ್ಲಿಮರ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ಈಗ ಮುಂದಿನ ಹಂತಕ್ಕೆ ತಲುಪಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರಿಗೆ ಬರೆದಿರುವಂತಹ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ವಿಶೇಷವಾಗಿ ಮುಸ್ಲಿಮರ ಬಗ್ಗೆ ನಿರ್ಲಕ್ಷ್ಯ ಧೋರಣೆಯನ್ನ ವಹಿಸಲಾಗಿದೆ. ಸಮುದಾಯದ ಜೊತೆಗೆ ಕಾಂಗ್ರೆಸ್ ಪಕ್ಷದ ತಾರತಮ್ಯ ನೀತಿ ಸರಿಯಲ್ಲ. ಕಾಂಗ್ರೆಸ್ ಪಕ್ಷ ಮುಸ್ಲಿಂ ಸಮುದಾಯದ ಜೊತೆಗೆ ತಾರತಮ್ಯ ನೀತಿಯನ್ನು ಅನುಸರಿಸ್ತಾ ಇದೆ, ಇದು ಸರಿಯಲ್ಲ. ಯಾಕಂದ್ರೆ ನಮಗೆ ಬೇರೆ ಬೇರೆ ಆಯ್ಕೆಗಳಿದ್ರು, ಅಂದ್ರೆ ರಾಜಕೀಯವಾಗಿ ತಮಗೆ ಸಾಕಷ್ಟು ಆಯ್ಕೆಗಳು ಇದ್ದೇ ಇರ್ತವೆ. ಪ್ರಜಾಪ್ರಭುತ್ವ ಅನ್ನುವಂತಹ ವ್ಯವಸ್ಥೆ ಒಳಗಡೆ ಪ್ರತಿ ಸಮುದಾಯಕ್ಕೂ ಪ್ರತಿ ವ್ಯಕ್ತಿಗೂ ಕೂಡ ರಾಜಕೀಯವಾದಂತಹ ಆಯ್ಕೆಗಳಿರ್ತವೆ. ಅದನ್ನೇ ಇಲ್ಲಿ ಉಲ್ಲೇಖ ಮಾಡಿದ್ರೆ, ನಮಗೆ ಆಯ್ಕೆಗಳಿದ್ರು, ಕಾಂಗ್ರೆಸ್ ಪಕ್ಷವನ್ನ ನಾವು ಸಮುದಾಯವಾಗಿ ಬೆಂಬಲಿಸ್ತಾ ಬಂದಿದ್ದೀವಿ. ಹಾಗಿದ್ದರೂ ಕೂಡ ಆಡಳಿತ ನೇಮಕಾತಿಗಳಲ್ಲಿ ಸಮುದಾಯವನ್ನು ಸಂಪೂರ್ಣ ನಿರ್ಲಕ್ಷಿಸಲಾಗಿದೆ ಅಂತ ಹೇಳಿ ಮುಸಲ್ಮಾನರು ಕಾಂಗ್ರೆಸ್ ವಿರುದ್ಧ, ಮುಸ್ಲಿಂ ಧರ್ಮಗುರುಗಳು ಕಾಂಗ್ರೆಸ್ ವಿರುದ್ಧನೇ, ಕಾಂಗ್ರೆಸ್ ಸರ್ಕಾರದ ವಿಚಾರದಲ್ಲಿನೇ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಅಷ್ಟೇ ಅಲ್ಲದೆ ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ಟಿಕೆಟ್ ವಿಚಾರದಲ್ಲಿ ನಮ್ಮ ಸಮುದಾಯಕ್ಕೆ ಆಘಾತವಾಗಿದೆ. ಮುಸ್ಲಿಂ ಸಮುದಾಯಕ್ಕೆ ಅಲ್ಲಿ ಟಿಕೆಟ್ ಕೊಡಬಹುದಾಗಿತ್ತು, ಆದರೆ ನಮಗೆ ಆಘಾತ ಆಗಿದೆ. ದಾವಣಗೆರೆ ದಕ್ಷಿಣ ಉಪಚುನಾವಣೆ ವಿಚಾರದಲ್ಲಿ ನಮಗೆ ಆಘಾತ ಆಗಿದೆ. ಹೀಗೆ ಆದರೆ ನಮ್ಮ ರಾಜಕೀಯ ಆಯ್ಕೆಗಳ ಬಗ್ಗೆ ನಾವು ಆಲೋಚಿಸಬೇಕಾಗತ್ತೆ. ನಮ್ಮ ರಾಜಕೀಯ ಇದೊಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿರುವಂತಹ ಎಚ್ಚರಿಕೆಯ ಸ್ವರವನ್ನು ಕೂಡ ಹೊಂದಿರತಕ್ಕಂತಹ ಪತ್ರ ಇದು. ಹೀಗೆ ಆದರೆ ನಮ್ಮ ರಾಜಕೀಯದ ಆಯ್ಕೆಗಳನ್ನು ನಾವು ಪರಿಗಣಿಸಬೇಕಾಗತ್ತೆ. ಟಿಕೆಟ್ ಕೇಳಿದ್ದೆ ಅಪರಾಧ ಎಂಬಂತೆ ನಮ್ಮ ಜೊತೆಗೆ ನಡೆದುಕೊಳ್ಳಲಾಗ್ತಾ ಇದೆ. ಅಂದ್ರೆ ಟಿಕೆಟ್ ಕೇಳಿದಂತಹ ವ್ಯಕ್ತಿಗಳನ್ನೇ ಈಗ ಟಾರ್ಗೆಟ್ ಮಾಡಿ ಪಕ್ಷದಿಂದ ಅಮಾನತು ಮಾಡುವಂಥದ್ದು, ಹುದ್ದೆಗಳಿಂದ ತೆಗೆದುಹಾಕುವಂಥದ್ದು, ಈ ಕೆಲಸ ನಡೀತಾ ಇದೆ ಅನ್ನುವಂಥದ್ದು ಮುಸ್ಲಿಂ ಧರ್ಮಗುರುಗಳ ಅಭಿಪ್ರಾಯ. ಮತದಾನ ಮುಗಿದ ಕೂಡಲೇ ಹಗೆ ಸಾಧಿಸುವ ಹಾಗೆ ಪಕ್ಷ ನಡ್ಕೊಂಡಿದೆ. ಹಗೆ ಸಾಧಿಸುವ ಹಾಗೆ, ಯಾವಾಗ ಮತದಾನ ಮುಗಿತಾ ಇದ್ದಂಗೆನೆ ಹಗೆ ಸಾಧಿಸುವ ರೀತಿಯಲ್ಲಿ ಪಕ್ಷ ನಡ್ಕೊಂಡಿದೆ. ಮುಸಲ್ಮಾನರ ವಿಚಾರದಲ್ಲಿ ಸೂಕ್ತ ಕಾರಣ ವಿವರಣೆಗೂ ಅವಕಾಶ ನೀಡದೆ ಏಕಾಏಕಿ ವಜಾ ಮಾಡಲಾಗಿದೆ. ನಾಯಕರುಗಳಿಗೆ ನೋಟಿಸ್ ಕೊಟ್ಟಿಲ್ಲ, ಅವರ ವಿವರಣೆಯನ್ನು ಕೇಳಿಲ್ಲ. ಅದಕ್ಕಿಂತ ಮುಂಚಿತವಾಗಿ ಅವರನ್ನ ಪಕ್ಷದ ಹುದ್ದೆಗಳಿಂದ ವಜಾಗೊಳಿಸಿರುವಂಥದ್ದು,
ಪಕ್ಷದಿಂದ ಅಮಾನತುಗೊಳಿಸಿರುವಂಥದ್ದು. ಇದು ಮುಸ್ಲಿಂ ಸಮುದಾಯಕ್ಕೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಅಂದರೆ ಅವರು ಒಂದು ಕಡೆಯಲ್ಲಿ ಆಡಳಿತಾತ್ಮಕವಾಗಿ ನಮಗೆ ಅವಕಾಶ ಕೊಡ್ತಾ ಇಲ್ಲ, ನಮಗೆ ನೌಕರಿಯಲ್ಲಿ ಅವಕಾಶ ಕೊಡ್ತಿಲ್ಲ ಅಂತ ಹೇಳ್ತಾನೆ. ಆ ಗಾಯದ ಮೇಲೆ ಈ ಕ್ರಮ ಬರೆ ಎಳೆದಂಗಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಸಮುದಾಯದ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷರ ಹೇಳಿಕೆ ಅತ್ಯಂತ ಖಂಡನೀಯ ಅಂತ ಹೇಳಿ ಮುಸ್ಲಿಂ ಧರ್ಮಗುರುಗಳು ರಾಹುಲ್ ಗಾಂಧಿ ಅವರಿಗೂ ಕೂಡ ಒಂದು ಪತ್ರವನ್ನು ರವಾನಿಸಿದ್ದಾರೆ. ಪಕ್ಷದ ಕಾಂಗ್ರೆಸ್ನ ಹೈಕಮಾಂಡ್ಗೆ ಒಂದು ಪತ್ರವನ್ನು ರವಾನಿಸಿದ್ದಾರೆ. ಈ ಮೂಲಕ ಕಾಂಗ್ರೆಸ್ನ ಒಳಗಡೆ ನಡೀತಾ ಇರುವಂತಹ ತಿಕ್ಕಾಟದಲ್ಲಿ ಇದು ಬಹಳ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇರುವಂತಹ ಅಂಶ. ಯಾಕಂದ್ರೆ ಶಿವಕುಮಾರ್ ಅವರು ಈಗಾಗಲೇ ಆಕ್ಷನ್ ಅನ್ನು ತೆಗೆದುಕೊಂಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿದ್ದುಕೊಂಡು ಜಬ್ಬಾರ್ ಅವರ ರಾಜೀನಾಮೆಯನ್ನು ಪಡೆಯಲಾಗಿದೆ. ಅಷ್ಟೇ ಅಲ್ಲದೆ ಅವರ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಅವರನ್ನು ಅಮಾನತುಗೊಳಿಸಲಾಗಿದೆ. ಪಕ್ಷ ವಿರೋಧಿ ಚಟುವಟಿಕೆ ಆಧಾರದಲ್ಲಿ ಕೆಪಿಸಿಸಿಯಿಂದ ಶಿಸ್ತು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಪಕ್ಷದ ಮುಖ್ಯಸ್ಥರಾಗಿ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಅವರಿಗೆ ದತ್ತವಾಗಿರುವಂತಹ ಅಧಿಕಾರಗಳಿದ್ದಾವೆ. ಆ ಅಧಿಕಾರದ ಪ್ರಕಾರವಾಗಿ ಅವರು ಕ್ರಮವನ್ನು ಕೈಗೊಂಡಿದ್ದಾರೆ. ಶಿಸ್ತು ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಬಹುಶಃ ಅವರ ಬಳಿಯಲ್ಲಿ ಪ್ರಾಥಮಿಕವಾಗಿರ್ತಕ್ಕಂಥ ಅಂಶಗಳೇ ಇರಬಹುದು, ಅವರಿಗೆ ಅದಕ್ಕೆ ಪೂರಕವಾಗಿರುವಂಥ ವರದಿ ಇರಬಹುದು. ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ವಿರುದ್ಧ ಇದೇ ಕಾರಣಕ್ಕೆ ಈಗ ಸಚಿವ ಜಮೀರ್ ಅವರು ಸಿಟ್ಟು ಹೊರಹಾಕಿದ್ದಾರೆ. ಯಾವುದೇ ಆಧಾರಗಳು ನಿಮ್ಮ ಬಳಿಯಲ್ಲಿ ಇರಬಹುದು, ಆದರೆ ನೀವು ನೋಟಿಸ್ ಆದರೂ ಕೊಡಬೇಕಾಗಿತ್ತು, ಕನಿಷ್ಠ ವಿವರಣೆಯನ್ನ ಕೇಳಬೇಕಾಗಿತ್ತು, ಪ್ರಕ್ರಿಯೆಗಳನ್ನ ಪಾಲಿಸಬೇಕಾಗಿತ್ತು. ಅಬ್ದುಲ್ ಜಬ್ಬಾರ್ ಮತ್ತು ನಜೀರ್ ಅಹಮದ್ ವಿರುದ್ಧ ಕ್ರಮಕ್ಕೆ ಸಚಿವ ಜಮೀರ್ ಅವರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಈ ಮೂಲಕ ಕಾಂಗ್ರೆಸ್ನೊಳಗಡೆ ಇರುವಂತಹ ಅಲ್ಪಸಂಖ್ಯಾತ ನಾಯಕತ್ವ ತನ್ನದು ಅನ್ನುವ ರೀತಿಯಲ್ಲಿ ಅವರು ಕೂಡ ಮಾತನಾಡ್ತಾ ಇದ್ದಾರೆ. ಏಕಾಏಕಿ ಕಾರಣ ಕೇಳದೆ ಶಿಸ್ತು ಕ್ರಮ ತೆಗೆದುಕೊಂಡಿರುವಂಥದ್ದು ಸರಿಯಾದ ನಿರ್ಧಾರ ಅಲ್ಲ. ನೀವು ಶಿಸ್ತು ಕ್ರಮ ತೆಗೆದುಕೊಂಡಿದ್ದೀರಿ, ಆದರೆ ಕಾರಣ ಕೇಳದೆ ಶಿಸ್ತು ಕ್ರಮ ತೆಗೆದುಕೊಂಡಿದ್ದೀರಿ. ಇದು ಸರಿಯಾದಂತಹ ಕ್ರಮ ಅಲ್ಲ. ಕ್ರಮಕ್ಕೂ ಒಂದು ಪ್ರಕ್ರಿಯೆ ಇದೆ. ಮೊದಲು ನೋಟಿಸ್ ಕೊಡಬೇಕು. ಕೆಪಿಸಿಸಿ ಅಧ್ಯಕ್ಷರಿಗೆ ನೆನಪಿಸ್ತಾ ಇದ್ದಾರೆ ಅವರದೇ ಪಕ್ಷದ ಶಾಸಕ ಹಾಗೂ ಮಂತ್ರಿ. ಕೆಪಿಸಿಸಿ ಅಧ್ಯಕ್ಷರಿಗೆ ನೆನಪಿಸಿದ್ದಾರೆ. ಅವರಿಂದ ಸ್ಪಷ್ಟನೆ ಪಡೆದು ಬಳಿಕ ಕ್ರಮದ ಬಗ್ಗೆ ನಿರ್ಧಾರವನ್ನ ಮಾಡಬೇಕು ಅಂತ ಹೇಳಿ ಪ್ರೊಸೀಜರ್ ಹೇಗಿರಬೇಕು ಅನ್ನೋದನ್ನ ಜಮೀರ್ ಅವರು ಹೇಳಿಕೊಡ್ತಾ ಇದ್ದಾರೆ ಇಲ್ಲಿ. ಆ ಮೂಲಕ ಪಕ್ಷದಲ್ಲಿ ಈ ರೀತಿಯಾದಂತಹ ಏಕಾಏಕಿ ನಿರ್ಧಾರ ಅಥವಾ ಏಕಪಕ್ಷೀಯ ನಿರ್ಧಾರ ಇವುಗಳು ಅವಕಾಶ ಇರಬಾರದು ಅನ್ನುವಂತಹ ಅಸಮಾಧಾನವನ್ನ, ಅಂದ್ರೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ದನ್ನ ನಾವು ನೋಡಿದ್ದೀವಿ ಈ ಹಿಂದೆನೆ. ಅದರ ಮುಂದುವರಿದ ಭಾಗವಾಗಿ ಈಗ ಜಮೀರ್ ಅವರು ಮಾತನಾಡ್ತಾ ಇದ್ದಾರೆ. ಗುರುಗಳಿಗೆ ಅಸಮಾಧಾನ ಆಗಿರುವಂಥದ್ದು ನಿಜ, ಹೀಗಾಗಿ ಉಲೇಮಾಗಳು ಪತ್ರ ಬರೆದಿರಬಹುದು, ಅವರ ಅಭಿಪ್ರಾಯ ಹೇಳಿದ್ದಾರೆ ಅನ್ನುವಂತಹ ಮಾತುಗಳನ್ನು ಜಮೀರ್ ಅವರು ಹೇಳ್ತಾ ಇದ್ದಾರೆ. ಜಮೀರ್ ಅವರ ಮಾತುಗಳನ್ನು ನಿಮಗೆ ತೋರಿಸ್ತೀನಿ. ಜಬ್ಬಾರ್ ವಿಚಾರದಲ್ಲಿ ಜಬ್ಬಾರ್ಗಿಂತ ಹೆಚ್ಚಾಗಿ ನಮ್ಮ ನಸೀರ್ ಅಹಮದ್ ಸಾಹೇಬರು ಭಾಳ ಮೋಸ್ಟ್ ಸೀನಿಯರ್ ಅವ್ರು ಏನಾರು ಪಕ್ಷದ ವಿರೋಧಿ ಏನಾದ್ರು ಮಾಡಿದರೆ ಅದು ಪ್ರೊಸೀಜರ್ ಇರ್ತದೆ. ಸತೀಶ್ ಜಾರಕಿಹೊಳಿ ಏನಿರೋದು ಪ್ರೊಸೀಜರ್ ಪ್ರಕಾರ ಮಾಡಬೇಕಾಗಿತ್ತು, ನೋಟಿಸ್ ಕೊಡಬೇಕಾಗಿತ್ತು, ರಿಪ್ಲೈ ತೊಗೊಳ್ಬೇಕಾಗಿತ್ತು, ರಿಪ್ಲೈ ಆದಮೇಲೆ ಮಾಡಬೇಕಾಗಿತ್ತು ಅಂತ ಹಂಗೆ ಹೇಳಿರೋದು. ಎಲ್ಲರಿಗೂ ಅದೇ ಇರೋದು. ಈಗ ನಸೀರ್ ಅಹಮದ್ ಆಲ್ಮೋಸ್ಟ್ ಮೋಸ್ಟ್ ಸೀನಿಯರ್ ಅವರು. ನಾವು ಅವ್ರೇನೋ ಪಕ್ಷದ ವಿರೋಧಿ ಕೆಲಸ ಮಾಡಿದರೆ ತೆಗ್ದಿದ್ದು ತಪ್ಪಂತ ಹೇಳೋಕ್ಕಾಗಲ್ಲ ನಾವು. ಈಗ ಪಕ್ಷ ಏನಾರ ಇದ್ದರೆ ಏನಾರ ಯೋಚನೆ ಮಾಡಿ ತೀರ್ಮಾನ ಮಾಡಿ. ಅಂದರೆ ನಮ್ದು ಏನಂದರೆ ಆಯಿತು ಒಂದು ನೋಟಿಸಲ್ಲಿ ಮಾಡಿ ಅವ್ರು ರಿಪ್ಲೈ ತೊಗೊಂಡು ಆಮೇಲೆ ಮಾಡಬೇಕಂತ ಎಲ್ಲರದು ಅಭಿಪ್ರಾಯ. ಅದು ಬರೀ ಸತೀಶ್ ಅವ್ರದ್ದಲ್ಲ, ಎಲ್ಲರದು ಅದೇ ಅಭಿಪ್ರಾಯ. ಮುಂದಿನ ಚುನಾವಣೆಯಲ್ಲಿ ಪಾಠ ಕಲಿಸಿ ಕಾಂಗ್ರೆಸ್ ಪತ್ರದಲ್ಲಿ ಹೇಳಿದ್ದಾರೆ. ಈಗ ಅವ್ರನ್ನ ಕೇಳ್ಬೇಕು ತಾನೆ. ಅದು ಈಗ ಎಲ್ಲ ಸರಿಪಡಿಸ್ತೀವಿ. ಗುರುಗಳು ಅಸಮಾಧಾನ ಆಗಿರೋದು ನಿಜನೇ. ನಾವು ಅವ್ರ ಜೊತೆ ಮಾತಾಡಿ ಎಲ್ಲ ಸರಿಪಡಿಸ್ತೀವಿ. ಇನ್ನೊಂದಿದೆ ಅಂದ್ರೆ ಚುನಾವಣೆ ಮುಂಚೆ ಏನ್ ನಮ್ಮ ಸಮುದಾಯಗಳಿಗೆ ಭರವಸೆ ಇತ್ತು ಅಥವಾ ನಾವೇನ್ ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ ಅದು ಯಾವುದನ್ನು ಸರ್ಕಾರ ಮಾಡಿಲ್ಲ ಅಂತ. ಈಗ ನಾನು ಮಾಧ್ಯಮ ಸ್ನೇಹಿತರಿಗೆ ಒಂದೇ ಹೇಳೋದು, ಯಾರು ಪತ್ರ ಬರೆದ್ರೆ ಅವ್ರಿಗೆ ತಾನೇ ತಾವು ಕೇಳಬೇಕು. ಅವ್ರನ್ನ ನನ್ ಕೇಳಿದ್ರೆ ನನಗೆ ಅಲ್ಪಸಂಖ್ಯಾತರ ಘಟಕದವರು ಮಾಜಿ ಪದಾಧಿಕಾರಿಗಳು ಮತ್ತು ಉಪಾಧ್ಯಕ್ಷರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ, ನಮ್ಮ ಹತ್ರ ಸಾಕ್ಷಿಗಳಿವೆ, ಕ್ರಮ ಆಗಿದ್ದು ಸರಿ ಕೊಡ್ಬೇಕು. ಈಗ ಮಾತಾಡೋದಿಲ್ಲ, ಕೊಡ್ಬೇಕು ತಾನೆ, ದಾಖಲೆ ಕೊಡ್ಬೇಕು. ಯಾರು ಮಾಡಿದ್ದಾರೆ, ಯಾರು ಮಾಡಿದ್ದಾರೆ ಅಂತ ಕೊಡ್ಬೇಕು ತಾನೆ. ಅದು ಈಗ ಹೇಳಿದ್ದಾರೆ ಕೊಡ್ಬೇಕು ತಾನೆ, ಯಾರಂತ ಹೇಳ್ಬೇಕು ತಾನೆ. ಈಗ ನನಗೆ ಹೇಳಿದ್ರೆ ನಾನು ಹೇಳಿ ಉತ್ತರ ಕೊಡ್ಬೋದು, ಅದಕ್ಕೆ ನೀವಂದರೆ ನಿಮ್ಗೆ ಉತ್ತರ ಕೊಡ್ಬೋದು. ಏನಿಲ್ಲ, ಗೋಡೆ ಮೇಲೆ ದೀಪ ಇಟ್ಟು ಹೇಳ್ಬಿಟ್ರೆ ಹೇಳ್ಬೇಕು ತಾನೆ ಯಾರಂತ. ಹೀಗೆ ಇಲ್ಲಿ ಬಹಳ ನಾಜೂಕಾಗಿ ಜಮೀರ್ ಅಹಮದ್ ಖಾನ್ ಅವರು ಈ ವಿಚಾರದಲ್ಲಿ ತಮ್ಮ ಪ್ರತಿಕ್ರಿಯೆಗಳನ್ನು ಕೊಡ್ತಾ ಇದ್ದಾರೆ.
ಪ್ರೊಸೀಜರ್ ಫಾಲೋ ಮಾಡಬೇಕಾಗಿತ್ತು ಅನ್ನೋದನ್ನ ಸತೀಶ್ ಅವರ ಮಾತನ್ನೇ ಮುಂದಿಟ್ಟುಕೊಂಡು ನಮ್ಮೆಲ್ಲರ ಅಭಿಪ್ರಾಯವೂ ಕೂಡ ಇದೆ ಅನ್ನುವಂತಹ ಅಂಶವನ್ನು ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ. ಪ್ರೊಸೀಜರನ್ನು ಫಾಲೋ ಮಾಡಬೇಕಾಗಿತ್ತು. ಆದರೆ ಇಲ್ಲಿ ಪ್ರೊಸೀಜರ್ ವಿಚಾರದಲ್ಲೂ ಕೂಡ ಕೆಲವೊಂದು ಅಂಶಗಳಿದ್ದೇ ಇದ್ದಾವೆ. ಯಾಕೆಂದ್ರೆ ಕಾಂಗ್ರೆಸ್ನಲ್ಲಿ ಈಗಾಗಲೇ ಶಿಸ್ತು ಕ್ರಮದ ಸಂಘರ್ಷ ನಡೀತಾ ಇದೆ. ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ. ಇದನ್ನ DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ನಾವು ಸಹಿಸುವುದಿಲ್ಲ ಅಂತಿದ್ದಾರೆ. KPCC ಅಧ್ಯಕ್ಷರಾಗಿ ತಪ್ಪು ಮಾಡಿದವರ ಮೇಲೆ ನಾವು ಕ್ರಮ ಕೈಗೊಂಡಿದ್ದೇವೆ, ಹಾಗೇನೆ ಕ್ರಮ ಕೈಗೊಳ್ಳಲಾಗಿದೆ. ಯಾರು ತಪ್ಪು ಮಾಡಿದ್ದಾರೆ ಅಂತವ್ರನ್ನ ಪಕ್ಷದಿಂದ ಅಮಾನತು ಮಾಡುವಂಥದ್ದು, ಹೊರಹಾಕುವಂಥದ್ದು, ವಜಾಗೊಳಿಸುವಂಥದ್ದು, ಅಧಿಕಾರದಿಂದ ತೆಗೆಯುವಂಥದ್ದು, ಇದು ಪಕ್ಷದ ಅಧ್ಯಕ್ಷರಾಗಿ ಕೈಗೊಳ್ಳಬಹುದಾದಂಥ ಕ್ರಮ. ವರಿಷ್ಠರ ಸೂಚನೆಯಂತೆ ಕ್ರಮ ಕೈಗೊಂಡಿದ್ದೇವೆ, ಯಾರನ್ನು ಟಾರ್ಗೆಟ್ ಮಾಡಿಲ್ಲ ಅಂತೇಳಿ ಶಿವಕುಮಾರ್ ಅವರು ಹೇಳಿದ್ದಾರೆ. ಯಾರನ್ನೂ ಕೂಡ ಟಾರ್ಗೆಟ್ ಮಾಡುವಂಥ ಕೆಲಸ ಮಾಡಿಲ್ಲ. ಇಲ್ಲಿ ನಾನು ಹಗೆ ಸಾಧಿಸೋದಿಲ್ಲ, ಪಕ್ಷದ ಶಿಸ್ತು ಎಲ್ಲರಿಗೂ ಒಂದೇ, ಪಕ್ಷದ ಶಿಸ್ತು ಎಲ್ರಿಗೂ ಕೂಡ ಒಂದೇ ಅಂತೇಳಿ KPCC ಅಧ್ಯಕ್ಷ DK ಶಿವಕುಮಾರ್ ಅವರು ಸಮರ್ಥನೆಯನ್ನ ಕೊಟ್ಟಿದ್ದಾರೆ. ನಾವು ಯಾವಾಗಲೂ ಅಲ್ಪಸಂಖ್ಯಾತರಿಗೆ ಪ್ರಾಧಾನ್ಯತೆಯನ್ನ ಕೊಟ್ಟಿದ್ದೇವೆ ಅನ್ನೋದರ ಮೂಲಕ ಅಲ್ಪಸಂಖ್ಯಾತರ ವಿರೋಧಿಯಾಗಿ ನಾನು ಕೆಲಸ ಮಾಡಿಲ್ಲ ಅನ್ನುವಂಥದ್ದನ್ನ ಶಿವಕುಮಾರ್ ಅವರು ಹೇಳಿದ್ದಾರೆ. ಈ ವಿಚಾರದಲ್ಲಿ ಕಾಂಗ್ರೆಸ್ನ ನಾಯಕರುಗಳು ಏನೆಲ್ಲ ಹೇಳಿದ್ದಾರೆ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ. ಮುಖಂಡರು ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ, ಸಮುದಾಯದ ಮೇಲೆ ಹಗೆ ಸಾಧಿಸ್ತಾ ಇದ್ದಾರೆ ಅಂತ ಯಾರು ಹಗೆ ಸಾಧಿಸ್ತಾ ಇಲ್ಲ, ಯಾರು ಮಾಡ್ತಾ ಇಲ್ಲ. ಪಕ್ಷ ಶಿಸ್ತಿನಲ್ಲಿ ಏನು ಹೇಳ್ತದೋ ಆ ಪಕ್ಷದ ಶಿಸ್ತು ಎಲ್ಲರಿಗೂ ಕೂಡ ಶಿಸ್ತು ಅಳವಡಿಸ್ತದೆ. ಹೈಕಮಾಂಡು ತೀರ್ಮಾನ ತಗೊಳ್ಳುವಾಗ ಅಲ್ಪಸಂಖ್ಯಾತರ ಲೀಡರ್ಗಳಿದ್ದರು, ಅವ್ರ ಎದುರುಗಡೆನೇ ತೀರ್ಮಾನ ಆಯಿತು, ಅವರು ಒಪ್ಕೊಂಡ್ರು. ಆಮೇಲೆ ಯಾಕೆ ಕೆಲವರು ವಿರೋಧ ಮಾಡಿದ್ರು? ಅದು ಸತ್ಯಾಸತ್ಯತೆಯನ್ನು ಅವರು ಪರಿಶೀಲನೆ ಮಾಡ್ತಾರೆ. ಹೈಕಮಾಂಡ್ನವರು ರಾಹುಲ್ ಗಾಂಧಿ ಅವರು ಸೂಚನೆ ಕೊಡ್ತಾರೆ, ಸತ್ಯಾಸತ್ಯತೆ ಪರಿಶೀಲನೆ ಮಾಡಿ ಅಂತೇಳಿ. ನಾವು ಯಾವತ್ತೂ ಕೂಡ ಅಲ್ಪಸಂಖ್ಯಾತರಿಗೆ ಪ್ರಯಾರಿಟಿಯನ್ನು ಮಾಡಿಕೊಂಡೇ ಬಂದಿದ್ದೇವೆ. ಈಗ ರಾಜ್ಯಸಭಾ ಕೊಟ್ಟಿದ್ದೇವೆ, MLCಗಳು ಕೊಟ್ಟಿದ್ದೇವೆ. ಈ ಒಂದು ಚುನಾವಣೆಯಲ್ಲಿ ಅವರು ಸಾಮಾನ್ಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ತೀರ್ಕೊಳ್ತಾರೆ ಅವರ ಕುಟುಂಬದವರಿಗೆ ಕೊಡ್ತಾರೆ, ಅದೊಂದು ಪದ್ಧತಿ. ಅದನ್ನು ಮಾಡಿ ಶಿವಶಂಕರಪ್ಪನವರು ತೀರ್ಕೊಂಡ್ರು ಅಂತೇಳಿ ಅವರ ಫ್ಯಾಮಿಲಿಗೆ ಕೊಟ್ಟಿದ್ದಾರೆ. ಅದನ್ನು ಬೇರೆ ಅರ್ಥೈಸ್ಕೊಳ್ಳೋದ್ರಲ್ಲಿ ಅವ್ರು ಕೇಳಿದ್ದು ತಪ್ಪು ಅಂತ ಹೇಳೋದಿಲ್ಲ. ಹೀಗೆ ಎಲ್ಲ ನಾಯಕರುಗಳು ಕೂಡ ಒಂದೇ ಧ್ವನಿಯಲ್ಲಿ ಈ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅಂದರೆ ಅಲ್ಪಸಂಖ್ಯಾತರ ವಿಷಯದಲ್ಲಿ ನಾವು ಯಾವುದೇ ರೀತಿಯಾದಂತಹ ವಿರೋಧಿ ನಿಲುವನ್ನು ಹೊಂದಿಲ್ಲ, ಆದರೆ ಪ್ರೊಸೀಜರ್ಗಳನ್ನು ನಾವು ಫಾಲೋ ಮಾಡಿದ್ದೀವಿ. ಮತ್ತು ಟಿಕೆಟ್ CM ಕೂಡ ಒಂದು ಮಾತನ್ನು ಕೇಳಿದ್ದಾರೆ, ಟಿಕೆಟನ್ನು ಅಲ್ಪಸಂಖ್ಯಾತ ನಾಯಕರುಗಳ ಸಮ್ಮುಖದಲ್ಲೇ ಕೂತ್ಕೊಂಡೇ ನಾವು ತೀರ್ಮಾನ ಕೈಗೊಂಡಿದ್ವಿ, ಅಷ್ಟಾದ್ಮೇಲೂ ಕೂಡ ವಿರೋಧಿಸಿದ್ದು ಯಾಕೆ ಅನ್ನೋದನ್ನು CM ಅವರು ಕೂಡ ಪ್ರಶ್ನಿಸಿದ್ದಾರೆ. ಹಾಗಾದರೆ ಕಾಂಗ್ರೆಸ್ನ ಒಳಗಡೆ ಟಿಕೆಟನ್ನು ವಿರೋಧಿಸುವ ಪ್ರಕ್ರಿಯೆಯೂ ಕೂಡ ನಡೆದಿದೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಇರುವಂಥದ್ದು. ಇಲ್ಲಿ ರಾಜಣ್ಣ ಅವರು ಒಂದು ಮಾಟದ ಬಾಂಬನ್ನು ಹಾಕಿದ್ದಾರೆ. ದಾವಣಗೆರೆ ದಕ್ಷಿಣ ವಿಚಾರದಲ್ಲಿ ಮತ್ತೊಂದು ಹಂತವನ್ನು ಈ ಭಿನ್ನಮತ ತಲುಪ್ತಾ ಇದೆ. ಅಂದರೆ ಕಾಂಗ್ರೆಸ್ ನಾಯಕರುಗಳಿಗೆ ಮಾತನಾಡೋದಕ್ಕೆ ಒಂದೊಂದು ಅವಕಾಶಗಳು ಸಿಕ್ಕಾಗ ಒಬ್ಬೊಬ್ರು ಹೀಗೆಲ್ಲ ವಾಗ್ಬಾಣಗಳನ್ನು ಪ್ರಯೋಗಿಸ್ತಾ ಇರ್ತಾರೆ ಅನ್ನೋದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ. CM ಅಸಹಾಯಕರಾಗಿದ್ದಾರೆ ಅಂತೇಳಿ ಮೊನ್ನೆಷ್ಟೇ KN ರಾಜಣ್ಣ ಅವರು ಹೇಳಿದರು. ಈಗ ಮತ್ತೊಂದು ರೀತಿಯಲ್ಲಿ CM ಅವರ ಅಸಹಾಯಕತನಕ್ಕೆ ಕಾರಣವನ್ನು ಹೇಳ್ತಾ ಇದ್ದಾರೆ. CM ಸಿದ್ದರಾಮಯ್ಯನವರಿಗೆ ಕೆಲವರು ಮಾಟ ಮಂತ್ರ ಮಾಡಿಸಿರಬಹುದು ಅಂತ ಹೇಳಿ ಅವರು ಒಂದು ಲೇವಡಿಯನ್ನು ಮಾಡಿದ್ದಾರೆ. ಬಹುಶಃ ಮಾಟ ಮಂತ್ರ ಮಾಡಿಸಿರಬಹುದು ಅಂತ ಹೇಳಿದ್ದಾರೆ. ಮೇ ತಿಂಗಳಲ್ಲಿ ಒಂದಷ್ಟು ರಾಜಕೀಯ ಬೆಳವಣಿಗೆಗಳು ಆಗ್ತವೆ ಅನ್ನುವಂಥ ಭವಿಷ್ಯ ನುಡಿದಿದ್ದಾರೆ. ಪಾಪ ಅವರು ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳಿದವರು ಆಗಸ್ಟ್ನಲ್ಲಿ ಅಧಿಕಾರ ಕಳ್ಕೊಂಡಿದ್ರು. ಈಗ ಮೇನಲ್ಲಿ ಒಂದಿಷ್ಟು ರಾಜಕೀಯ ಬೆಳವಣಿಗೆಗಳು ಆಗ್ತವೆ ಅಂತ ಹೇಳಿ ಅವರು ಭವಿಷ್ಯ ನುಡಿತಾ ಇದ್ದಾರೆ. ನೋಟಿಸ್ ಕೊಟ್ಟು ಸ್ಪಷ್ಟನೆ ಕೇಳೋದು ಸೌಜನ್ಯ, ಆದರೆ ಅಭಿಪ್ರಾಯ ಪಡಿಬೇಕಾಗಿತ್ತು ಅನ್ನುವಂತಹ ಮಾತುಗಳನ್ನು ಹೇಳಿದ್ದಾರೆ. ಇಲ್ಲಿ ನೋಟಿಸ್ ಕೊಡೋದು ಮತ್ತು ಅಭಿಪ್ರಾಯ ಪಡುವಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ಗಮನಿಸಬೇಕಾಗಿರೋದು, ಒಂದು ವೇಳೆ ನಜೀರ್ ಅಹಮದ್ ಅವರಿಗೆ ನೋಟಿಸ್ ಕೊಟ್ಟರೆ ಯಾವುದರ ಆಧಾರದಲ್ಲಿ ಕೊಡ್ತಾರೆ? ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ದೀರಿ ಅನ್ನುವ ಆಪಾದನೆ ನಿಮ್ಮ ಮೇಲೆ ಇದೆ ಅಂತ ಹೇಳ್ಕೊಂಡು ನೋಟಿಸ್ ಕೊಡ್ತಾರೆ. ಹಂಗೆ ಕೊಟ್ಟರೆ CM ಅವರ ರಾಜಕೀಯ ಕಾರ್ಯದರ್ಶಿಗೇ ಪಕ್ಷ ವಿರೋಧಿ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂತಹದ್ದು ದಾಖಲೆ ಸಮೇತ ಆಗೋದಿಲ್ವಾ? ಈ ಪ್ರಶ್ನೆಗಳು ಕೂಡ ಇಲ್ಲಿ ಬರ್ತವೆ. ಕಾಂಗ್ರೆಸ್ಗೆ ಜಮೀರ್ ಮೇಲೆ ಕೋಪ ಅಂತ ಸಮುದಾಯದಲ್ಲಿ ಭಾವನೆ ಬರಬಾರ್ದು ಅಂತ ಹೇಳಿ KN ರಾಜಣ್ಣ ಅವರು ಹೇಳ್ತಾ ಇದ್ದಾರೆ, ಪ್ರತಿಪಾದಿಸ್ತಾ ಇದ್ದಾರೆ. ರಾಜಣ್ಣ ಅವರು ಮಾತನಾಡಿದ್ರು. ಯಾರ ಮೇಲೆ ಏನೇ ಒಂದು ಕ್ರಮ ಅಂತ ಆಗಬೇಕು ಅಂದ್ರೆ ಅವರನ್ನ ಕೇಳ್ತಕ್ಕಂಥದ್ದು ಸೌಜನ್ಯಕ್ಕಾದ್ರೂ ಕೂಡ
ಏನಪ್ಪ ನೀನು ತಪ್ಪು ಮಾಡಿದ್ಯಾ ಅಂತಕ್ಕಂಥದ್ದನ್ನು ಕೇಳೋದು ಸೌಜನ್ಯ. ಕೇಳಬೇಕು ಅಂತ ಅವರು ಹೇಳಿದರೆ ಅದು ಸಾಮಾಜಿಕವಾಗಿ ಎಲ್ಲರೂ ಒಪ್ಪುವಂಥ ಮಾತು. ನಮ್ಮದು ಬಿಡ್ರಿ, ನನ್ನ ಸುದ್ದಿ ಆಗಿ ಅವರಿಬ್ಬರದೇಳಿ. ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಪಕ್ಷದ ಪರವಾಗಿ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಿದೆ ಅಂತಕ್ಕಂಥದ್ದು ನಿರ್ವಿವಾದ. ಅದು ಎಲ್ಲರೂ ಕೂಡ ಒಪ್ಪಿದ್ದೇವೆ, ಎಲ್ರಿಗೂ ಮನವರಿಕೆನೂ ಕೂಡ ಇದೆ. ಆದರೆ ಜಮೀರ್ ಅವ್ರ ಮೇಲೆ, ಇನ್ನೊಬ್ಬರ ಮೇಲೆ, ಮತ್ತೊಬ್ಬರ ಮೇಲೆ ಏನಾದರೂ ಕ್ರಮಗಳು ಅದು ಇದು ಅಂತಕ್ಕಂಥದ್ದು ಪ್ರಸ್ತಾಪಗಳು ಬಂದಾಗ ಆಗಂದಾಕ್ಷಣಕ್ಕೆ ಪೂರ್ಣ ಮುಸ್ಲಿಂ ಸಮುದಾಯನೇ ಕಾಂಗ್ರೆಸ್ ವಿರುದ್ಧ ಅಂತಾಗಲಿ ಅಥವಾ ಅವ್ರ ಮೇಲೆ ಕಾಂಗ್ರೆಸ್ಗೆ ಕೋಪ ಇದೆ ಅಂತ ಭಾವನೆ ಆಗಲಿ ಆ ಸಮುದಾಯದಲ್ಲೂ ಕೂಡ ಬರಬಾರ್ದು. ಅವರ ಅನುಭವ ಅದ್ರ ಬಗ್ಗೆ ನಾನು ಹೇಳಕ್ ಹೋಗಲ್ಲ. ನನ್ನ ಅನುಭವದಲ್ಲೂ ನಾನು ಮೊನ್ನೆನೇ ಹೇಳಿದ್ದೀನಿ, ಅಸಹಾಯಕರಿದ್ದಾರೆ ಅಂತೇಳಿ ಹೇಳಿದ್ದೇನೆ. ನಾನು ಒಂದೊಂದ್ಸರಿ ಸಿಎಂ ಇಷ್ಟೊಂದು ಅಸಹಾಯಕರ ಆಗ್ತಾ ಇದಾರಲ್ಲ ಅಂತಕ್ಕಂಥದ್ದು ನೋಡಿದಾಗ ಯಾರಾದರೂ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೇನೋ ಅವ್ರ ಮೇಲೆ ಸ್ವಲ್ಪ ವಿಚಾರ ಮಾಡ್ತಾ ಇದ್ದೀನಿ. ಅದನ್ನ ವಿಚಾರ ಮಾಡ್ತಾ ಇದ್ದೀನಿ ಅಂದ್ರೆ ಅದನ್ನ ನಾನು ಐ ಆಮ್ ಇನ್ವೆಸ್ಟಿಗೇಟಿಂಗ್ ಇಟ್ ಅಂತ. ಹೀಗೆ ಇವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರಂತೆ, ಮಾಟ ಮಂತ್ರ ಮಾಡಿಸಿದ ಅಂತ ನೋಡ್ಬೇಕು. ಈ ತನಿಖಾ ವರದಿ ಏನು ಬರುತ್ತೆ ಹಂಗಾದ್ರೆ ರಾಜಣ್ಣ ಅವರ ತನಿಖಾ ವರದಿಯನ್ನು ನೋಡಬೇಕು. ಏನು ಮಾಟ ಮಂತ್ರ, ಹೀಗೆ ಮಾಟ ಮಂತ್ರ ಯಾವ ಕಾರಣಕ್ಕೆ ಅಂದ್ರೆ ಅವರೇನು ಮಾತನಾಡಬಾರ್ದು ಅಂತೇಳಿ ಮಾಟ ಮಂತ್ರ ಮಾಡಿದ್ದಾರೆ, ಬಹಿರಂಗವಾಗಿ ತಮ್ಮ ಆಪ್ತರನ್ನು ಸಮರ್ಥಿಸ್ಕೊಳ್ಬಾರ್ದು ಅಂತೇಳಿ ಮಾಟ ಮಂತ್ರ ಮಾಡಿದ್ದಾರೆ. ಈಗ ರಾಜಣ್ಣ ಅವರ ಈ ತನಿಖಾ ವರದಿ ಹಿಂಗಿರುತ್ತೆ ಅನ್ನೋದನ್ನು ಕೂಡ ನೋಡಬೇಕಾಗಿದೆ. ಒಟ್ಟಲ್ಲಿ ಕಾಂಗ್ರೆಸ್ ಒಳಗಡೆ ಗುದ್ದಾಟ ಅಂತೂ ಮುಗಿತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಹಿಂದಿ ಭಾಷೆ ಗ್ರೇಡಿಂಗ್ಗೆ ಹೈಕೋರ್ಟ್ ಬ್ರೇಕ್. ಈ ವರ್ಷ ಅಂಕವೇ ಇರಲಿ ಅಂತ ಆದೇಶ, ಶಿಕ್ಷಣ ಇಲಾಖೆಗೆ ತರಾತುರಿ ನಿರ್ಧಾರಕ್ಕೆ ಛೀಮಾರಿ. ಇದುವೇ ಇವತ್ತಿನ ಚದುರಂಗದ ಎರಡನೇ ಸ್ಟೋರಿ, ಗ್ರೇಡಿಂಗ್ ಅಲ್ಲ ಅಂಕ. ಕರ್ನಾಟಕ ಸರ್ಕಾರ ತೃತೀಯ ಭಾಷೆಯ ವಿಚಾರದಲ್ಲಿ ಬಹಳ ದಿವಸಗಳ ಬೇಡಿಕೆಯೊಂದಕ್ಕೆ ಸ್ಪಂದನೆಯನ್ನು ಕೊಟ್ಟಿತ್ತು. ಯಾಕಂದರೆ ಈ ಬೇಡಿಕೆ ಶಿಕ್ಷಣ ತಜ್ಞರುಗಳಿಂದ ಕೂಡ ಇತ್ತು. ಏನು ಕೇಂದ್ರ ಪಠ್ಯಕ್ರಮದಲ್ಲಿ ಇರುವಂತಹ ಕೇಂದ್ರ ಪಠ್ಯಕ್ರಮದಲ್ಲಿ 600 ಅಂಕಗಳಿಗೆ ಪರೀಕ್ಷೆ ನಡೆದರೂ ಕೂಡ ಅಂತಿಮವಾಗಿ ಬೆಸ್ಟ್ 5 ಅಂದರೆ 500 ಅಂಕಗಳಲ್ಲಿನೇ ಅಂತಿಮವಾದ ರಿಸಲ್ಟ್ ಇರುತ್ತೆ. ಅದೇ ಸ್ವರೂಪದಲ್ಲಿ ಕರ್ನಾಟಕದಲ್ಲೂ ಕೂಡ 500 ಅಥವಾ 525ಕ್ಕೆ ಮಾತ್ರ ಅಂಕ ನಿಗದಿಯಾಗಬೇಕು ಅನ್ನುವಂತಹ ಬೇಡಿಕೆ ಇದ್ದೇ ಇತ್ತು. ಇದಕ್ಕೆ ಪೂರಕವಾಗಿಯೇ ತೃತೀಯ ಭಾಷೆಯ ಪರೀಕ್ಷೆಗೆ ಮುಂಚಿತವಾಗಿಯೇ ರಾಜ್ಯ ಸರ್ಕಾರ ಒಂದು ತೀರ್ಮಾನಕ್ಕೆ ಬಂತು, ಈ ಬಾರಿ ತೃತೀಯ ಭಾಷೆಗೆ ನಾವು ಅಂಕ ಕೊಡೋದಿಲ್ಲ, ಕೇವಲ ಗ್ರೇಡ್ ಕೊಡ್ತೀವಿ ಅಂತೇಳಿ. ಕೇಂದ್ರ ಪಠ್ಯಕ್ರಮದಲ್ಲಿ ಎಲ್ಲ ಭಾಷೆಯ ಪರೀಕ್ಷೆಗಳಿಗೆ ಅಂದರೆ 6 ಪೇಪರ್ಗೂ ಕೂಡ ಅಂಕಗಳನ್ನು ಕೊಡ್ತಾರೆ. ಆದರೆ ಬೆಸ್ಟ್ ಆಫ್ 5 ಅನ್ನು ಮಾತ್ರಲೇ ಆಯ್ಕೆ ಮಾಡಿಕೊಳ್ತಾರೆ ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡುವಾಗ. ಇಲ್ಲಿ ರಾಜ್ಯ ಪಠ್ಯಕ್ರಮದಲ್ಲಿ ರಾಜ್ಯ ಸರ್ಕಾರ ತೀರ್ಮಾನ ಕೈಗೊಳ್ತು, ನಾವು ತೃತೀಯ ಭಾಷೆಗೆ ಗ್ರೇಡಿಂಗ್ ಕೊಡ್ತೀವಿ, ABC ಅನ್ನುವಂತಹ ಗ್ರೇಡಿಂಗ್ ಕೊಡ್ತೀವಿ ಹೊರತು ಮಾರ್ಕ್ಸ್ ಕೊಡೋದಿಲ್ಲ ಅಂತ ಹೇಳಿದರು. ಆದರೆ ಈಗ ಅಂಕಗಳನ್ನೇ ಕೊಡಿ ಅಂತ ಹೇಳಿ ಹೈಕೋರ್ಟ್ ಹೇಳ್ತಾ ಇದೆ. ಇದಕ್ಕೆ ರಾಜ್ಯ ಸರ್ಕಾರ ತನ್ನ ನಿರ್ಧಾರವನ್ನು ಪ್ರಕಟಿಸುವ ಸಂದರ್ಭದಲ್ಲಿ ಮಾಡಿರುವ ಕೆಲವು ಲೋಪಗಳು ಕೂಡ ಕಾರಣ ಆಗಿದ್ದಾವೆ. SSLC ತೃತೀಯ ಭಾಷೆಗೆ ಗ್ರೇಡ್ ಬದಲು ಅಂಕಗಳನ್ನೇ ಕೊಡಿ ಅಂತ ಹೇಳಿ ಈಗ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ ರಾಜ್ಯ ಸರ್ಕಾರಕ್ಕೆ. ಹಿಂದಿಗೆ ಗ್ರೇಡಿಂಗ್ ಕುರಿತಂತಹ ನಿರ್ಧಾರಕ್ಕೆ, ಹಿಂದಿ ಸೇರಿದಂತೆ ತೃತೀಯ ಭಾಷೆಗೆ ಗ್ರೇಡಿಂಗ್ ಕೊಡುವಂತಹ ನಿರ್ಧಾರಕ್ಕೆ ಹೈಕೋರ್ಟ್ ಬ್ರೇಕ್ ಹಾಕಿದೆ. ರಾಜ್ಯ ಸರ್ಕಾರದ ಸಲ್ಲಿಸಿದ್ದಂತಹ ಅಂದರೆ ಈಗಾಗಲೇ ಹೈಕೋರ್ಟ್ನ ಏಕಸದಸ್ಯ ಪೀಠ ಒಂದು ತೀರ್ಪನ್ನು ಕೊಟ್ಟಿತ್ತು, ಅದರ ಪುನರ್ ಪರಿಶೀಲನಾ ಅರ್ಜಿಯನ್ನು ರಾಜ್ಯ ಸರ್ಕಾರ ಸಲ್ಲಿಸಿತ್ತು. ಈಗ ಆ ಪುನರ್ ಪರಿಶೀಲನಾ ಅರ್ಜಿ ವಜಾಗೊಂಡಿದೆ. ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಹಾಗಾದ್ರೆ ಇವತ್ತು ಹೇಳಿದ್ದೇನು ಅನ್ನೋದನ್ನು ನಾವು ಗಮನಿಸಬೇಕು. ಬಹಳ ಮುಖ್ಯವಾಗಿ ಹೈಕೋರ್ಟ್ ಹೇಳಿರುವಂಥದ್ದು, ನೀವು ಎಲ್ಲರನ್ನೂ ಕೂಡ ಪಾಸ್ ಮಾಡಬೇಕು ಅಂತ ಇಲ್ಲದಿದ್ದರೆ ಪರೀಕ್ಷೆಯನ್ನು ರದ್ದು ಮಾಡಿ ಅಂತ ಹೇಳಿದೆ. ನೀವೆಲ್ಲರನ್ನೂ ಪಾಸ್ ಮಾಡೋಂಥ ಒಂದೇ ಉದ್ದೇಶಕ್ಕಾಗಿ ನೀವು ತೃತೀಯ ಭಾಷೆಗೆ ಗ್ರೇಡಿಂಗ್ ಕೊಡ್ತೀರಿ ಅಂದರೆ ನೀವೆಲ್ಲರನ್ನೂ ಪಾಸ್ ಮಾಡಿಬಿಡಿ. ನಿಯಮ ರೂಪಿಸುವ ಮುಂಚಿತವಾಗಿ ಪರೀಕ್ಷಾ ಪದ್ಧತಿ ಬದಲಾವಣೆ ಸೂಕ್ತ ಅಲ್ಲ. ಅಂದರೆ ಮೊದಲು ನೀವು ನಿಯಮವನ್ನು ರೂಪಿಸಬೇಕು, ನಂತರ ಪರೀಕ್ಷಾ ಪದ್ಧತಿಯನ್ನು ಬದಲಾವಣೆ ತರಬೇಕು. ಆದರೆ ನಿಯಮ ರೂಪಿಸೋಕ್ಕೆ ಮೊದಲನೇ ಪರೀಕ್ಷಾ ಪದ್ಧತಿ ಬದಲಾವಣೆ ಮಾಡುವಂಥದ್ದು ಸರಿಯಲ್ಲ. ಪರೀಕ್ಷೆಗೂ ಮುಂಚಿತವಾಗಿ ಜಾರಿ ಇದ್ದಂತಹ ನಿಯಮ ಅದರ ಪ್ರಕಾರವಾಗಿ ಮೌಲ್ಯಮಾಪನ ಮಾಡಿ. ಯಾಕಂದರೆ ಎಕ್ಸಾಮ್ ನೋಟಿಫಿಕೇಶನ್ ಇರುತ್ತೆ, ಅದರ ಪ್ರಕಾರ ನೀವು ಮೌಲ್ಯಮಾಪನ ಮಾಡಿ. ಅದು ಬಿಟ್ಟು ಹಳೆ ಪದ್ಧತಿಯನ್ನು ಮುಂದುವರಿಸುವಂಥದ್ದು ಈಗ ಸರ್ಕಾರದ ಕರ್ತವ್ಯ ಆಗಿದೆ. ನೀವು ಗ್ರೇಡಿಂಗ್ ಕೊಡಬೇಕು ಅಂದರೆ ಅದಕ್ಕೊಂದು ಹೊಸ ನಿಯಮ ರೂಪಿಸ್ಬೇಕಲ್ವಾ, ಅದನ್ನು ಮೊದಲು ಮಾಡಬೇಕಾಗಿತ್ತು ಅಂತ ಹೇಳಿ
ಅಗತ್ಯ ನಿಯಮಗಳಿಗೆ ಮೊದಲು ಕಾನೂನು ತಿದ್ದುಪಡಿಯನ್ನು ಮಾಡಿ ಅನ್ನುವಂಥದ್ದನ್ನ ಸರ್ಕಾರಕ್ಕೆ ಸೂಚನೆ ಕೊಟ್ಟಿದೆ. ಯಾಕಂದ್ರೆ ಸರ್ಕಾರ ಮಾಡಿರುವಂತಹ ಲೋಪ ಇಲ್ಲೇ ಇರುವಂಥದ್ದು. ಗ್ರೇಡಿಂಗ್ ಪದ್ಧತಿಯನ್ನು ಜಾರಿಗೆ ತರೋದಕ್ಕೆ ಕೋರ್ಟ್ ಅಡ್ಡಿಯಾಗುವುದಿಲ್ಲ ಅಂತ ಕೋರ್ಟ್ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದ್ರೆ ಮುಂದಿನ ವರ್ಷದಿಂದ ಸರ್ಕಾರ ನಿಯಮ ರೂಪಿಸಿದ್ರೆ ಗ್ರೇಡಿಂಗ್ಗೆ ಕೋರ್ಟ್ ಅಡ್ಡಿ ಆಗೋದಿಲ್ಲ ಅನ್ನೋದನ್ನ ಕೋರ್ಟ್ ಕೂಡ ಹೇಳಿದೆ. ಇಲ್ಲಿ ಕೋರ್ಟ್ ಆದೇಶದಿಂದಾಗಿ ಈಗ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿದೆ. ವಿಶೇಷವಾಗಿ ಶಿಕ್ಷಣ ಇಲಾಖೆ ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ಚರ್ಚಿಸಿ ಮುಂದಿನ ನಿರ್ಧಾರವನ್ನ ಕೈಗೊಳ್ತೀವಿ ಅಂತ ಹೇಳಿ ಮಧು ಬಂಗಾರಪ್ಪ ಅವರು ಹೇಳಿದ್ದಾರೆ. ಮಕ್ಕಳಿಗೆ ಗೊಂದಲವಾಗದಂತೆ ಚರ್ಚಿಸಿ ಕ್ರಮ ಕೈಗೊಳ್ಳುವುದಕ್ಕೆ ರಾಜ್ಯ ಸರ್ಕಾರ ಚಿಂತನೆಯನ್ನ ಮಾಡಿದೆ ಮತ್ತು ವಿಶೇಷವಾಗಿ ಶಿಕ್ಷಣ ತಜ್ಞರು ಕಾನೂನು ತಜ್ಞರ ಜೊತೆಗೆ ಸಭೆ ನಡೆಸಿ ಮುಂದಿನ ಕ್ರಮ ಅಂತ ಹೇಳಿ ಮಧು ಬಂಗಾರಪ್ಪ ಅವರು ಹೇಳ್ತಾ ಇದ್ದಾರೆ. ಮೇಲ್ಮನವಿ ಅಥವಾ ಯಥಾಸ್ಥಿತಿ ಮುಂದುವರಿಸುವುದರ ಬಗ್ಗೆ ನಿರ್ಧಾರಗಳನ್ನು ರಾಜ್ಯ ಸರ್ಕಾರ ಕೈಗೊಳ್ಳಲಿದೆ. ಮಧು ಬಂಗಾರಪ್ಪ ಅವರ ಮಾತನ್ನು ನಿಮಗೆ ತೋರಿಸ್ತೀನಿ. ಹೈಕೋರ್ಟಲ್ಲಿ ಆದೇಶ ಬಂದಿರತಕ್ಕಂಥದ್ದು ಬೆಳಗ್ಗೆ ನಾನು ಕೂಡ ಅಡ್ವೊಕೇಟ್ ಜನರಲ್ ಅವ್ರ ಜೊತೆಗೆ ಮೀಟಿಂಗನ್ನು ಮಾಡಿದೆ. ಮೊನ್ನೆನೂ ಕೂಡ ನಾವು ಮಾತಾಡಿದ್ವಿ, ಏನು ಇದನ್ನು ಅಪೀಲ್ ಹೋದಾಗ ಅವತ್ತೇ ತೊಗೊಳ್ಳಿ ಅಂಥೇಳಿ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಅದು ಇಲ್ಲ, ನಾನು ಇವತ್ತು ತೊಗೊಳ್ಳೋದಿಲ್ಲ, ನಿಮಗೆ ಮಂಗಳವಾರ ತೊಗೊಳ್ತೀನಿ ಅಂಥೇಳಿ ಇವತ್ತು ತೊಗೊಂಡಿದ್ರು. ಮತ್ತು ಇವತ್ತು ಡಿಸ್ಪೋಸ್ ಮಾಡಿದ್ದಾರೆ ಇದನ್ನು, ಯಾವುದು ಮಕ್ಕಳು ಹಾಕಿರ್ತಕ್ಕಂಥದ್ದು. ಸೊ ಈಗ ನೆಕ್ಸ್ಟ್ ನೋಡಬೇಕು. ನಾನು ನಾಳೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಆಫೀಸಿಂದ ಆಗಲೇ ಈಗ ಬ್ರೀಫಿಂಗ್ ಮಾಡಿದ್ದೀವಿ. ನಾಳೆ ಸಾಯಂಕಾಲ ಅವ್ರ ಜೊತೆನೂ ಕೂಡ ಚರ್ಚೆ ಮಾಡಿ ನೆಕ್ಸ್ಟ್ ಏನು ಅಂಥೇಳಿ. ಅದೇ ಏಕೆಂದರೆ ಡಬಲ್ ಬೆಂಚಲ್ಲಿ ಬೇರೆ PIL ಮೇಲೆ, ಯಾಕೆಂದರೆ ಆರ್ಡ್ರ್ ಮೇಲಲ್ಲ ಅದು, ಅವರು ದಂಡ ಹಾಕಿದ್ರು ಆ ಕಡೆಗೆ. ಇವರು ಈ ಥರ ಹೇಳಿರೋದ್ರಿಂದ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತಾಡಿಕೊಂಡು ನೆಕ್ಸ್ಟ್ ಏನು ಮಾಡಬೇಕು ಅಂತ. ಇವರೇನು ಹೇಳ್ತಾ ಇದ್ದಾರೆ, ಭಾಳ ಹೇಳಿದ್ರಂತೆ, ಇಲ್ಲ ನೀವು ಈ ವರ್ಷ ಬಿಟ್ಬಿಡಿ, ಇದನ್ನು ಮುಂದಿನ ವರ್ಷ ನೀವೇನು ಬೇಕಾದ್ರೆ ರೂಲ್ಸ್ ಮಾಡ್ಕೊಳ್ಳಿ, ಬಟ್ ರೂಲ್ಸ್ನ ಇಂಪ್ಲಿಮೆಂಟ್ ಮಾಡಿ ನೀವು ಮಾಡಿ, ಇದನ್ನು ಬೇಡ ಅಂಥೇಳಿ ಅವರು ಹೇಳಿದ್ದಾರೆ. ಸೊ ನಾಳೆ ಮುಖ್ಯಮಂತ್ರಿಗಳಿಗೆ ಮಾತಾಡ್ಕೊಂಡು ಏನು ಮಾಡಬೇಕು ಅಂಥೇಳಿ, ಕನ್ನಡ ಪರವಾಗಿ ಕೆಲವು ವಿಚಾರಗಳನ್ನು ಪ್ರೆಷರ್ ಇರಬಾರ್ದು ಮಕ್ಕಳಿಗೆ ಅಂಥೇಳಿ ನಾವು ತೀರ್ಮಾನವನ್ನು ತಗೊಂಡಿದ್ವಿ. ಆದರೆ ನ್ಯಾಯಾಲಯ ಈ ಥರ ಹೇಳಿದ ತಕ್ಷಣ ನಾವು ಅದನ್ನು ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಬೇಕು. ಮೈಸೂರಲ್ಲಿದ್ದಾರೆ, ನಮ್ಮ ಡಿಪಾರ್ಟ್ಮೆಂಟಿಂದ ಈಗಾಗಲೇ ಅವ್ರಿಗೂ ಕೂಡ ಬ್ರೀಫಿಂಗ್ ಮಾಡಾಯಿತು. ನಾಳೆ ಸಾಯಂಕಾಲ ಅವ್ರ ಜೊತೆಗೆ ಚರ್ಚೆ ಮಾಡಿ ನೆಕ್ಸ್ಟು ಸ್ಟೆಪ್ ಏನು ಅಂತ ಹೇಳಿ. ಇಲ್ಲ ಯಾವುದೇ ಕಾರಣಕ್ಕೂ ಅದೇ ನಾನು ಹೇಳಿರೋದು, ಯಾವುದೇ ಕಾರಣಕ್ಕೂ ಮಕ್ಕಳು ಆತಂಕದಲ್ಲಿರೋದು ಬೇಡ. ನಾನು ಅವತ್ತು ಕೂಡ ಹೇಳಿದ್ದೆ, ಏನಾದ್ರೂ ನ್ಯಾಯಾಲಯಕ್ಕೆ ಒಂದು ಗೌರವ ಕೊಡಬೇಕಾಗ್ತದೆ. ನಮ್ಮ ಕೆಲಸನ ನಾವು ಮಾಡಿರ್ತಕ್ಕಂಥದ್ದು. ನ್ಯಾಯಾಲಯನೂ ಕೂಡ ಈ ಥರ ತೀರ್ಮಾನ ತೊಗೊಂಡಾಗ ಮಕ್ಕಳಿಗೆ ಎಲ್ಲರೂ ಲೇಟ್ ಆಗಿಬಿಡುತ್ತಾ, ಡೆಡ್ಲಾಕ್ ಆಗುತ್ತಾ ಅಂಥೇಳಿ 101% ಯಾವುದೇ ಕಾರಣಕ್ಕೂ ಆ ಥರ ತೊಗೊಳಕ್ಕೆ ಹೋಗಬೇಡಿ. ಆಮೇಲೆ ರಿಸಲ್ಟ್ ಕೂಡ ಚೆನ್ನಾಗಿ ಬರ್ತದೆ. ಈಗ ನೀವು ಜಡ್ಜ್ಮೆಂಟ್ ನೋಡಿಬಿಟ್ಟು ನೀವು ನನ್ನ ಹತ್ರ ಬಂದಿದ್ರೆ, ನಾನು ನೋಡಿಬಿಟ್ಟು ಅಡ್ವೊಕೇಟ್ ಜನರಲ್ ಅವ್ರು ಏನು ಹೇಳ್ತಾರೆ ನೋಡಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳಿಗೂ ಚರ್ಚೆ ಮಾಡಿ ನಾನು ಹೇಳ್ತೀನಿ. ಆದರೆ ಒಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಇದು ಒಂದು ಭಾಗ ಇರಲಿ, ಯಾವುದೇ ಕಾರಣಕ್ಕೂ ಮಕ್ಕಳು ಆತಂಕ ಬೇಡ. ನೀವು 24 ಅಂಥೇಳಿ ಹಿಂದೆ ಮುಂದೆ ಅಂಥೇಳಿ ನಾನು ಹೇಳಿದ್ದೀನಿ. ಅಲ್ಲಿಗೆ ಅದೇ ರೀತಿಯಲ್ಲಿ ಹಿಂದೆ ಮುಂದೆ ನಿಮಗೆ ರಿಸಲ್ಟ್ ಬರ್ತದೆ, ಆತಂಕ ಇರೋದು ಬೇಡ. ಹೀಗೆ ಫಲಿತಾಂಶದಲ್ಲಿ ಯಾವುದೇ ರೀತಿಯ ವಿಳಂಬ ಆಗಲ್ಲ ಅಂತೇಳಿ ಮಧು ಬಂಗಾರಪ್ಪ ಅವರು ಹೇಳಿದ್ದಾರೆ. ಆದರೆ ಇಲ್ಲಿ ಶಿಕ್ಷಣ ಇಲಾಖೆ ಎಡವಿದ್ದೆಲ್ಲಿ ಅನ್ನೋದನ್ನು ಗಮನಿಸಬೇಕು. ಬದಲಾವಣೆ ತರೋದಿದ್ರೆ ಶೈಕ್ಷಣಿಕ ವರ್ಷದ ಆರಂಭದಲ್ಲಿ ಇದನ್ನು ತರಬೇಕಾಗಿತ್ತು. ಬಹುಶಃ 25-26ರಲ್ಲಿ 26ರ ಅಂತ್ಯದಲ್ಲಿ ನಾವು ಗ್ರೇಡಿಂಗ್ ಮಾತ್ರ ಕೊಡ್ತೀವಿ ಅನ್ನೋದ್ರೆ ಮೊದಲೇ ಹೇಳಬಹುದಾಗಿತ್ತು. ರಾಜ್ಯ ಸರ್ಕಾರ ಚಿಂತನೆ ಇದ್ದಿರ್ತಿದ್ರೆ ಪೋಷಕರು ವಿದ್ಯಾರ್ಥಿಗಳಿಗೆ ಬದಲಾವಣೆ ಬಗ್ಗೆ ಅವರು ಮಾಹಿತಿ ಕೊಡಬೇಕಾದಂಥದ್ದು ಎಕ್ಸಾಮ್ ಆರಂಭಕ್ಕೂ ಮುಂಚಿತವಾಗಿ, ಅದಕ್ಕೆ ನೋಟಿಫಿಕೇಶನ್ಗೂ ಮುಂಚಿತವಾಗಿ ಮಾಡಬೇಕಾಗಿತ್ತು. ಏಕಾಏಕಿ ಗ್ರೇಡಿಂಗ್ ನಿರ್ಧಾರ ತೆಗೆದುಕೊಂಡು ಶಿಕ್ಷಣ ಇಲಾಖೆ ಎಡವಟ್ಟನ್ನು ಮಾಡಿದೆ. ಅದು ಕೂಡ ಪರೀಕ್ಷೆ ನಡೀತಾ ಇದ್ದ ಹಂತದಲ್ಲಿ ತೆಗೆದುಕೊಂಡಂತಹ ತೀರ್ಮಾನ ಆಯಿತು. ಪರೀಕ್ಷೆ ನಡೆಯುವಾಗ ಗ್ರೇಡಿಂಗ್ ಬಗ್ಗೆ ನಿರ್ಧರಿಸಿ ವಿದ್ಯಾರ್ಥಿಗಳಿಗೆ ಗೊಂದಲ ಸೃಷ್ಟಿಯಾಗಿದೆ ಅನ್ನುವಂಥದ್ದು ಇಲ್ಲಿರುವಂತಹ ಬಹಳ ಮುಖ್ಯ ಆತಂಕ ವಿದ್ಯಾರ್ಥಿ ವಲಯದಲ್ಲಿ ಇರುವಂಥದ್ದು. ಆದರೆ ಒಂದು ಅಂಶ, ತೃತೀಯ ಭಾಷೆಗೆ ಈಗಲೂ ಕೂಡ ಹೈಕೋರ್ಟ್ ಹೇಳಿದೆ, ನೀವು ನಿಯಮ ರೂಪಿಸಿದ್ರೆ ಅದಕ್ಕೆ ಅವಕಾಶವನ್ನು ಗ್ರೇಡಿಂಗ್ ಮಾಡುವಂಥದ್ದು ಅದು ನಿಮಗೆ ಬಿಟ್ಟಿರುವಂಥದ್ದು ಅನ್ನೋಂಥ ರೀತಿಯಲ್ಲೂ ಕೂಡ ಸರ್ಕಾರಕ್ಕೆ ಹೇಳಿದೆ. ಮತ್ತು ಸರ್ಕಾರ ಆ ನಿಯಮವನ್ನು ರೂಪಿಸುವಂಥದ್ದು ಬಹಳ ಓಪನ್ ಆಗಿದೆ, ಸರ್ಕಾರಕ್ಕೂ ಕೂಡ ಆಪ್ಷನ್ ಇದೆ. ಶಿಕ್ಷಣ ಇಲಾಖೆ ಮತ್ತು ಅಧಿಕಾರಿಗಳ ಎಡವಟ್ಟಿಗೆ ವಿದ್ಯಾರ್ಥಿಗಳ ಭವಿಷ್ಯ ಈಗ ಒಂದು ರೀತಿಯಂಥ ಗೊಂದಲಕ್ಕೆ ಈಡಾಗಿರುವಂಥದ್ದು. ಇದರ ಬಗ್ಗೆ ಶಿಕ್ಷಣ ತಜ್ಞರುಗಳು ಏನು ಹೇಳ್ತಾರೆ ಅನ್ನೋದನ್ನು ಕೂಡ ನಿಮ್ಗೆ ತೋರಿಸ್ತೀನಿ. ನನಗನ್ಸುತ್ತೆ ಸರ್ಕಾರ ಮಕ್ಕಳ ಜೊತೆ ಚೆಲ್ಲಾಟ ಆಡಿದೆ. ಮತ್ತು ಶಿಕ್ಷಣ ಅನ್ನೋದು ಒಂದು ಗಂಭೀರವಾದ ವಿಚಾರ. ಒಂದು ಮಕ್ಕಳ ಬಗ್ಗೆ, ಮಕ್ಕಳ ಒಂದು ಕಲಿಕೆ ಬಗ್ಗೆ ಅದನ್ನು ಭಾಳ ಹಗುರವಾಗಿ ತಗೊಂಡು ಕೇವಲ ಒತ್ತಡಕ್ಕೋಸ್ಕರ ನಾವು ಘೋಷಣೆ ಮಾಡ್ತೀವಿ ಅಂದಾಗ ಈ ಮಕ್ಕಳು, ಲಕ್ಷಾಂತರ ಮಕ್ಕಳ ಜೊತೆ ಇವತ್ತು ಇವರು ಬಹಳ ಹಗುರವಾಗಿ ನಡ್ಕೊಂಡಿದೆ. ರಾಜ್ಯ ಶಿಕ್ಷಣ ಇಲಾಖೆ ಒಂದು ದೊಡ್ಡ ಎಡವಟ್ಟನ್ನ ಈ ಸಾರಿ ಮಾಡಿದೆ. ಯಾಕಂದ್ರೆ ಸುಮಾರು 8 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು SSLC ಪರೀಕ್ಷೆಯನ್ನು ಬರೀತಿದ್ರು. ಬರೆಯುವ ಹಂತದಲ್ಲಿ ಅಂದ್ರೆ ಒಂದು ಎರಡು ಪೇಪರ್ ಆದ ನಂತರ ಇದಕ್ಕಿದ್ದಂಗೆ ಒಂದು ಅವಸರದ ನಿರ್ಣಯವನ್ನ ತಗೊಳ್ತು. ವಿದ್ಯಾರ್ಥಿಗಳು ಹಿಂದಿ ಮೇಲೆ ಡಿಪೆಂಡ್ ಆಗಿದ್ದಂತ ವಿದ್ಯಾರ್ಥಿಗಳು
ಸೊ ಅವಕ್ಕೆ ಗ್ರೇಡಿಂಗ್ ಅಂತ ಬಂದಾಗ ಅದಕ್ಕೆ ಹೆಚ್ಚು ಒತ್ತು ಕೊಡದಂಗೆ ಕಡಿಮೆ ಅಂಕ ಬಂದು ಪರವಾಗಿಲ್ಲ ಅಂತ ಪರೀಕ್ಷೆಯನ್ನು ಬರೀತಾ ಇದ್ದಾರೆ. ಇಲ್ಲಿ ನೆಲದ ಕಾನೂನು ಒಂದು ಸರಿಯಾದ ರೀತಿಯಲ್ಲಿ ಬಳಕೆ ಆಗಲಿಲ್ಲ ಅಂದ್ರೆ ಮತ್ತೆ ಮಕ್ಕಳಿಗೆ ಗೊಂದಲ ಸೃಷ್ಟಿಸಿ ಇವತ್ತಿನ ದಿನ ನಿಯಮಾನುಸಾರ ಏನು ವಿದ್ಯಾರ್ಥಿಗಳು 3ನೇ ವಿಷಯದಲ್ಲಿ ಅವರಿಗೆ ಗ್ರೇಸ್ ಬದಲು ಅಂಕ ಕೊಡಬೇಕೋ ಅದ್ರ ಬಗ್ಗೆ ಮುಂದುವರಿಲಿ. ಬಂಡತನ ಮಾಡಬಾರ್ದು, ಮಕ್ಕಳ ವಿಷಯದಲ್ಲಿ ಚೆಲ್ಲಾಟ ಆಡಬಾರ್ದು.